ಸಾವಿಗಿಂತ ಘೋರ ಶಾಪ ಈ ಬದುಕು. ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ಆದಿಯಲ್ಲೇ ಅಂತ್ಯ ಉಂಟು ಎಲ್ಲದಕ್ಕೂ. ನಡೆವೆ ನೀನದರ ಸುಳಿವು ಸಿಗಲಾರ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕಳ್ಳಿ ಹೋಬಳಿಯಲ್ಲಿ ಇವರು ಇದ್ದರು. ಇವರು ಶಿವಮೊಗ್ಗ ಹತ್ರ ಹುಬ್ಬಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರಂತೆ. ಇವರ ಹೆಸರು ನಾಗರತ್ನಮ್ಮ ಅಂತೇಳಿ. ಅಲ್ಲಮ್ಮ, ಸುಮಾರು 35 ವರ್ಷ ಇವರಿಗೆ ಗಂಡ ತೀರ್ಕೊಂಡೋಗಿದ್ದಾರೆ. ಒಬ್ಬರು ಮಗಳಿದ್ದಾರಂತೆ, ಅವರು ಬೇರೆ ಗಂಡನ ಮನೆಯಾಗಿದ್ದಾರೆ. ಇವರಿಗೆ ಜೀವನ ಸಾಗಿಸೋದು ಕಷ್ಟ ಸಾಧ್ಯವಾಗೋದ್ರಿಂದ ಅವರು ತುಂಬಾನೇ ಬೇಜಾರಾಗಿ ತರೀಕೆರೆ ಬಸ್ ನಿಲ್ದಾಣದಲ್ಲಿ 3-4 ದಿವಸದಿಂದ ಒಂದೇ ಜಾಗದಲ್ಲಿ ಮಲಗಿದ್ರು. ಅವಾಗ ಅವರನ್ನ ವಿಚಾರ ಮಾಡಿ ನಮಗೆ ವಿಚಾರ ಬಂತು. ಇವ್ರನ್ನ ಹೋಗಿ ನೋಡಿ ಮಾತಾಡಿಸಿದಾಗ ಅವ್ರದ್ದು ಸ್ಥಿತಿಗತಿಗಳನ್ನೆಲ್ಲ ಹೇಳಿದ್ರು. ಆಯಿತು, ನಾವು ಒಂದು ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ತೀವಿ, ಬರ್ತೀರಾ ಅಂತ ಕೇಳಿದಾಗ ಇವರು ಆಯಿತು ಅಂತ ಒಪ್ಪಿದ್ರು. ಅದೇ ರೀತಿ ನಾನು ಬಡಿಗೇರವರಿಗೆ, ಡಾಕ್ಟರ್ ಬಡಿಗೇರವರಿಗೆ, ಹಿರೇಕೆರವರಿಗೆ ಫೋನ್ ಮಾಡಿ ನಾನು ಕೇಳಿದಾಗ ಆಯಿತು ಕರ್ಕೊಂಬನ್ನಿ ಸರ್, ನಾವಿಲ್ಲಿ ನೋಡ್ಕೊತೀವಿ, ನಾವು ಸಾಕ್ತೀವಿ ನಮ್ಮ ಹಾಸ್ಟೆಲ್ನಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತಿನ ದಿವಸ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಬಡಿಗೇರ ಸರ್ ಅವರ ವಶಕ್ಕೆ ಒಪ್ಪಿಸ್ತಾ ಇದ್ವಿ. ಅದೇ ರೀತಿ ಇವರು ಗುರುಶಾಂತಪ್ಪ ಶಿವಪುತ್ರಪ್ಪ ಅಂಗಡಿ. ಇವರು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕು ಅಲ್ಲೇರು. ಅಲ್ಲಿಂದ ಇವರು ಬಂದು ತರೀಕೆರೆಯಲ್ಲೂ ಕೂಡ ರೈಲ್ವೆ ಸ್ಟೇಷನಲ್ಲಿ ಇದ್ದಾಗ ನಮ್ಮ ಸ್ನೇಹಿತರಿಗೊಬ್ಬರಿಗೆ ಇವರು ಕಾಣಿಸ್ಕೊಂಡಾಗ ಇವರು ಹೇಳಿದ್ದಾರೆ ಅಲ್ಲಿ ಯಾವ್ದಾರ ಒಂದು ಮಠದಲ್ಲಿ ಇರ್ತೀನಿ ಅಂತೇಳಿ. ಅವರು ಕೂಡ ನನಗೆ ಫೋನ್ ಮಾಡಿದ್ರು. ಅವಾಗ ಇವ್ರನ್ನ ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ತರೀಕೆರೆಯಲ್ಲಿ ಬಿಟ್ಟು ಈಗ 2 ದಿವಸದಿಂದ ಈ ದಿನ ಇವತ್ತು ಇವರಿಬ್ಬರೂ ಇಲ್ಲಿಗೆ ಹಿರೇಕೆರೂರಿನ ಇದು ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟಿಗೆ ಕರ್ಕೊಂಡು ಬಂದು ಇವ್ರನ್ನ ಬಿಟ್ಟು ಹೋಗ್ತಾ ಇದ್ವಿ. ಈಗ ಇವರ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತೇಳಿ ನಾವು ಆಶಿಸ್ತೀವಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಮಾಜ ಸೇವಕರಾದ ಡಾಕ್ಟರ್ ಮಂಜುನಾಥ್ ಸರ್ ಅವರು ನಿರ್ಗತಿಕರು ಮತ್ತು ನಿರಾಶ್ರಿತರನ್ನ ನಮ್ಮ ಆಶ್ರಮಕ್ಕೆ ಈ ಮುಂಚೆ ಹಲವಾರು ಬಾರಿ ಕರ್ಕೊಂಡು ಬಿಟ್ಟಿದ್ದಾರೆ. ಅದೇ ಥರ ನಿನ್ನೆ ಕಾಲ್ ಮಾಡಿ ಈ ಥರ ನಮ್ಮ ತರೀಕೆರೆಯಲ್ಲಿ ಇಬ್ಬರು ಅನಾಥರು ಮತ್ತು ನಿರ್ಗತಿಕರಿದ್ದಾರೆ, ಕರ್ಕೊಂಡ್ಬರ್ತೀವಿ ಅಂತ ನಮಗೆ ಕಾಲ್ ಮಾಡಿ ಹೇಳಿದ್ರು. ಆ ಸಮಯದಲ್ಲಿ ನಾನು ಹೇಳಿದೆ ಅಂದರೆ ನಮ್ಮ ರಾಘವೇಂದ್ರ ವೃದ್ಧಾಶ್ರಮಕ್ಕೆ ಕರ್ಕೊಂಡ್ಬನ್ನಿ ಸರ್ ಅಂತ ಹೇಳಿದೆ. ಅವರು ನಮ್ಮ ಆಶ್ರಮಕ್ಕೆ ಇವಾಗ ತಂದು ನಮ್ಗೆ ಒಪ್ಪಿಸಿದ್ದಾರೆ. ಅವರನ್ನು ನಾವು ನೆಕ್ಸ್ಟು ನಮ್ಮ ಆಶ್ರಮದಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿರುತ್ತೆ. ಈ ಪ್ರಕಾರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.